ನೋಡ್ರಿ, ಇದು ರೇಸಿಸಮ್ ಅಂತ ಏನು ನಾವು ವರ್ಣಗಳ ಮೇಲೆ ಯುದ್ಧ ನಡೀತಿತ್ತು, ಸೌತ್ ಆಫ್ರಿಕಾ ಇರ್ಬೋದು, ಇಂಡಿಯಾ ದೇಶದಲ್ಲಿ ಇರ್ಬೋದು, ಇದು ನಡೀತಾನೆ ಇದೆ. ಬಿಳಿಯರು ಕರಿಯರನ್ನು ದ್ವೇಷ ಮಾಡೋದು ಮತ್ತು ಅವಹೇಳನ ಮಾಡೋವಂಥದ್ದು ಇವತ್ತು ಮಾಡಿರೋದಷ್ಟೇ. ಚಂದ್ರಶೇಖರ್ ರಾವ್ ಬೆಳ್ಳಿಗಿದ್ದಾರಲ್ಲ, ಬೆಳ್ಳಿಗೆ ಸುಂದರವಾಗಿದ್ದಾರಲ್ಲ, ಅದಕ್ಕೆ ನಮ್ಮ ಕುಮಾರಸ್ವಾಮಿ ಅವರು ಕಪ್ಪಗಿದ್ದಾರಲ್ಲ, ಅದಕ್ಕೆ ಅಂದಿಗೆ ಹೋಲಿಕೆ ಮಾಡಿದ್ದಾರೆ. ಒಬ್ಬ ಅಧಿಕಾರಿ ಅವನು ಎಷ್ಟೇ ದೊಡ್ಡ ಸ್ಥಾನದಲ್ಲಿರಲಿ, ಶಾಸಕಾಂಗದ ಮುಂದೆ ಅವನೇನಲ್ಲ, ಅವನೊಬ್ಬ ನೌಕರ ಅಷ್ಟೇ. ಒಬ್ಬ ನೌಕರ ಆಗಿ ನನ್ನ 30 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಒಬ್ಬ ನೌಕರ, ಒಬ್ಬ ADGP ಆಗಿರುವಂಥ ರ್ಯಾಂಕಲ್ಲಿರುವಂಥ ವ್ಯಕ್ತಿ ಈ ರೀತಿಯ ಕೀಳು ಮಟ್ಟಕ್ಕೆ ಇಳಿದು ಒಬ್ಬ ರೌಡಿ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರೋದನ್ನ ನಾನು ಖಂಡಿಸ್ತೇನೆ. ಆತನ ತಕ್ಷಣ ಹೋಮ್ ಮಿನಿಸ್ಟ್ರು CM ಅವರು ಅವನ ಅಪಾಲಜಿ ಕೇಳಿಸ್ಬೇಕು ಆತನ. ಮತ್ತು ಆತನ ಫಸ್ಟು ನಾನು ಕೇಂದ್ರ ಸರ್ಕಾರಕ್ಕೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ವಿನಂತಿ ಮಾಡ್ತೇನೆ. ಆತ ಆಂಧ್ರ ಪ್ರದೇಶದ ವ್ಯಕ್ತಿ, ಕ್ಯಾಡರ್ ಬಂದು ಹಿಮಾಚಲ್ ಪ್ರದೇಶ, ಇಲ್ಲಿ ಇದಕ್ಕೆ ಬಂದಿರೋದು ಡೆಪ್ಟೇಷನ್ ಮೇಲೆ. ಕೂಡಲೇ ಡೆಪ್ಟೇಷನ್ನ ರದ್ದು ಮಾಡಿ ಫಸ್ಟ್ ಅವನು ಇದು ಎಲ್ಲಿದೆ ಅವನು ಹಿಮಾಚಲ್ ಪ್ರದೇಶ, ಅಲ್ಲಿಗೆ ಆತನ್ನು ಹೊರಗಾಯಿಸಬೇಕು. ಮತ್ತು ಈ ರೀತಿಯ ಅವಮಾನ ಆಗೋದನ್ನು ಯಾರೂ ಪ್ರಜಾಪ್ರಭುತ್ವದಲ್ಲಿ ಸಹಿಸ್ಕೊಳ್ಳಲ್ಲ. ಒಬ್ಬ ರಾಜಕಾರಣಿ ಅಂದರೆ ಜನರಿಂದ ಆಯ್ಕೆ ಮಾಡಿರೋನು. ಒಬ್ಬ ಅಧಿಕಾರಿ ತನ್ನ ಇತಿಮಿತಿಯಲ್ಲಿ ಹದ್ದು ಬಸ್ತಲ್ಲಿ ಬಾಯಿ ಹಿಡ್ಕೊಂಡು ಮಾತಾಡಬೇಕು. ಕೂಡಲೇ ಆತನ ಮೇಲೆ ಏನು ಕುಮಾರಸ್ವಾಮಿಯವರು ಆರೋಪ ಮಾಡಿದ್ದಾರೆ, ಏನು 100 ಕೋಟಿದು ಯಾವುದೋ ಒಂದು ಕಂಪನಿಯಿಂದ ತಗೊಂಡಿರೋವಂಥದ್ದು, ರಾಜಗಾಲುವೆ ಮೇಲೆ ಕಾಂಪ್ಲೆಕ್ಸ್ ಕಟ್ತಿರೋವಂಥದ್ದು, ಇವೆಲ್ಲವನ್ನು ನಾನು ಅಮಿತ್ ಶಾ ಅವರಿಗೆ ಮತ್ತು ಮೋದಿ ಅವರಿಗೆ ವಿನಂತಿ ಮಾಡ್ತೇನೆ, CBIಗೆ ಕೂಡಲೇ ವಹಿಸಬೇಕು. ಕುಮಾರಸ್ವಾಮಿ ಮಾಡಿರೋಂಥ ಆರೋಪಗಳನ್ನು ತಾತ್ಸಾರ ಮಾಡಬಾರ್ದು, ಕೂಡಲೇ ಇದನ್ನು ತಗೊಂಡು CBIಗೆ ವಹಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಕೂಡಲೇ ಈ ವ್ಯಕ್ತಿಯನ್ನು ಅಪಾಲಜಿ ಕೇಳಿಸ್ಬೇಕು ಹೋಮ್ ಮಿನಿಸ್ಟ್ರು ಮತ್ತು CM ಅವರು, ಮತ್ತು ಈತನ ಕೂಡಲೇ ಅಮಾನತಿನಲ್ಲಿ ಇಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ನೋಡ್ರಿ, ಇದು ನಿರ್ಮಲಾ ಸೀತಾರಾಮನ್ ಮೇಲೆ ಜನಪ್ರತಿನಿಧಿಗಳ ಕೋರ್ಟ್ ಏನು ಆದೇಶ ಮಾಡಿದೆ, ಇದು ಬಾಂಡ್ ಅನ್ನೋದನ್ನು ಪಾರ್ಲಿಮೆಂಟಲ್ಲಿ ಇದನ್ನು ಮೂವ್ ಮಾಡಿ ಪಾರ್ಲಿಮೆಂಟಲ್ಲಿ ಶಾಸನ ಆಗಿ ಆ ಮುಖಾಂತರ ಕಾಂಗ್ರೆಸ್ನವರು ತಗೊಂಡಿದ್ದಾರೆ. ಯಾಕೆ ಸಿದ್ದರಾಮಯ್ಯನವರು ಹೇಳಿ, ಯಾಕೆ ಖರ್ಗೆ ಅವರು ತಗೊಂಡಿಲ್ವಾ, ಕಾಂಗ್ರೆಸ್ ಪಾರ್ಟಿ ತಗೊಂಡಿಲ್ವಾ ಬಾಂಡ್ನ, ಚುನಾವಣೆ ಬಾಂಡ್ನ? ಯಾಕೆ ಅದನ್ನು ಮಾತಾಡಲ್ಲ? ಅವ್ರ ಮೇಲೆ FIR ಆಗುತ್ತದಲ್ಲ. ಆಗಿದ್ರೆ ಇದೆಲ್ಲ ನೈತಿಕತೆ ಇಟ್ಕೊಂಡು ಮಾತಾಡಬೇಕು. ಎರಡೂ ಪಕ್ಷದವರು, ಎಲ್ಲ ಪಕ್ಷದವರು ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿದ್ದಾರೆ. ಇದರಲ್ಲಿ ರಾಜಕಾರಣ ಮಾಡೋದು ಏನೂ ಇಲ್ಲ. ಇದು ಶಾಸನಬದ್ಧವಾಗಿ ತಗೊಂಡಿರೋವಂಥದ್ದು. ಇದು ಮುಂದೆ ಹೈಕೋರ್ಟು, ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಇದು ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಹಾಕಿರೋಂಥ FIRಗೆ ಆ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡ್ತಾರೆ, ಏನದ್ರ ಬಗ್ಗೆ ಅಂತ ಹೇಳ್ತಾರೆ, ವಿವರವಾಗಿ ಪ್ರೆಸ್ಗೆ ಹೇಳ್ತಾರೆ. ನಾನು ಹೇಳೋದಿಷ್ಟೇ ಯತ್ನಾಳ್ಗೆ. ನೋಡ್ರಿ, ನಿಮಗೆ ಏನಿದ್ರು ನೀವು ನಡ್ಡಾ, ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವ್ರ ಮುಂದೆ ಹೋಗಿ ಮಾತಾಡಿ, ನಿಮ್ಮ ಸಮಸ್ಯೆಗಳನ್ನು ಆದಿ ಬೀದಿಲಿ ಮಾತಾಡಬೇಡಿ. ನಾನು ಹೇಳೋದಿಷ್ಟೇ, ಯಾರಿಗೆ, ನಮ್ಮ ಯತ್ನಾಳ್ಗೆ, ಆದಿ ಬೀದಿಲಿ ಮಾತಾಡೋದ್ರಿಂದ ನಮ್ಮ ಪಕ್ಷದ ಮರ್ಯಾದೆಯನ್ನು ಹಾಳು ಮಾಡಬೇಡ್ರಿ. ನಿಮ್ದು ಏನೇ ಇದು 4 ಗೋಡೆ ಒಳಗಡೆ ಮಾತಾಡ್ರಿ. ನಿಮ್ಮದು ವಿಜಯೇಂದ್ರಂದು ಏನಾದ್ರು ತಕರಾಲಿದ್ದರೆ ದಯವಿಟ್ಟು ನೀವು 4 ಗೋಡೆಯಲ್ಲಿ ಮಾತಾಡಬೇಕೇ ಹೊರತು ನಾನು ಎಲ್ಲ BJP ಅವ್ರಿಗೆ ಹೇಳೋದಿಷ್ಟೇ. ಅಲ್ಲ, ಯಾರು ವೀಕ್ ಇರೋನು ಮಾತಾಡ್ತಾನೆ, ಸ್ಟ್ರಾಂಗ್ ಇರೋನು ಯಾರೂ ಮಾತಾಡಲ್ಲ. ನನಗನ್ಸುತ್ತೆ ಯಾರ್ಯಾರೀಗ ವೀಕ್ ಆಗಿದ್ದಾರೆ BJP ಒಳಗಡೆ ಅವರೆಲ್ಲರೂ ಕೂಡ ಬಂದು ಮಾತಾಡೋವಂಥದ್ದಾಗಿದೆ. ವೀಕ್ ಇರೋನು ಮಾತಾಡ್ರೆ ಇನ್ನೂ ವೀಕ್ ಆಗ್ತಾನೆ ಹೊರತು ಸ್ಟ್ರಾಂಗ್ ಆಗಲ್ಲ. ನ್ಯಾಷನಲ್ ಪಾರ್ಟಿ ಇವೆಲ್ಲ ಆದಿ ಬೀದಿಲಿ ಮಾತಾಡೋರು ಕೇರು ಮಾಡಲ್ಲ. ಅಲ್ಲ, ಪಾರ್ಟಿ ಒಬ್ಬ ರಾಜ್ಯ ಅಧ್ಯಕ್ಷನ ಮಾಡಿದ್ಮೇಲೆ ಇಷ್ಟ ಇದೆಯೋ ಕಷ್ಟ ಇದೆಯೋ ಒಪ್ಕೋಬೇಕು, ಅನುಸರಿಸ್ಕೊಂಡು ಕೆಲಸ ಮಾಡಬೇಕು. ಈಗ ಸಿದ್ದರಾಮಯ್ಯನವ್ರು, ಕಾಂಗ್ರೆಸ್ನವ್ರು ಎಲ್ಲರೂ ಒಪ್ಪಿಟ್ಟಿದ್ದಾರಾ? ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಹೇಳ್ಬೇಕಾ? ಸಿದ್ದರಾಮಯ್ಯನವ್ರ ವಿರುದ್ಧ ಯಾರ್ಯಾರು ಷಡ್ಯಂತ್ರ ಮಾಡೋರೆ, ಆ ಪಾರ್ಟಿಲಿ ಯಾರ್ಯಾರು ಸಿದ್ದರಾಮಯ್ಯ ಇಳಿಸಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಖರ್ಚಿಪ್ ಹಾಕೊಂಡು ಮುಖ್ಯಮಂತ್ರಿ ಚೇರಲ್ಲಿ ಕೂತಿರಂತ ಹೇಳ್ಬೇಕಾ? ಇಡೀ ಜಗತ್ತಿಗೆ ಅದು ಗೊತ್ತಿದೆ. ಕಾಲವೇ ಸಿದ್ದರಾಮಯ್ಯನವರೇ, ನೆನೆ ಮಾದೇವಪ್ಪನವರೇ ಹೇಳಿದ್ದಾರೆ ಸಭೆಯಲ್ಲಿ, ಇವೆಲ್ಲ ಜಗಜಿಗಿತ ಆಗ್ತದೆ, ಕಾಲ ಬರ್ತದೆ. ಅದರಿಂದ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ನಾನು ಹೇಳಲ್ಲ, ಎಲ್ಲವೂ ಸರಿಗಿದೆ. ಕೆಲವು 1% ಜನ ಅದನ್ನು ಖಾಲಿ ಡಬ್ಬ ಇರೋ ಜಾಸ್ತಿ ಶಬ್ದ ಮಾಡ್ತವೆ. ಎಲ್ಲ ಖಾಲಿ ಡಬ್ಬಗಳು ಶಬ್ದ ಮಾಡ್ತವೆ, ಇವೆಲ್ಲ ನಿಲ್ತವೆ. ಡಿಸೆಂಬರ್ ಒಳಗಡೆ ಇವೆಲ್ಲಕ್ಕೆ ಪೊಲೀಸ್ ಸ್ಟಾಪ್ ಆಗುತ್ತೆ ಅಂತೇಳಿ ನನಗೆ ಗೊತ್ತಿದೆ. ರಾಜಕೀಯ ಮುಂದೆ ಕಾದು ನೋಡ್ರಿ, ಡಿಸೆಂಬರಲ್ಲಿ ಒಂದು ಕ್ರಾಂತಿ ಆಗುತ್ತೆ. ಕುಮಾರಸ್ವಾಮಿಯವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ನವ್ರು ಇಳಿಸ್ತಾರೆ. ನಾನೇ ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ನವ್ರು ಸಿದ್ದರಾಮಯ್ಯನವ್ರು ಇಳಿಸ್ತಾರೆ, ಡಿಸೆಂಬರ್ಗೆ ಇಳಿಸ್ತಾರೆ. ಚುನಾವಣೆ ಮಾರ್ಚ್ ಏಪ್ರಿಲ್ ಬರುತ್ತೆ ಅಷ್ಟೇ.